ನಮ್ಮ ಒಡೆಯನಾಗಿದ್ದಾನೆ, ದೇವರು ನಮ್ಮ ಕುಮಾರನಾಗಿದ್ದಾನೆ. ಹಲ್ಲೆಲೂಯ. ಆತನು ನನ್ನ ನಿನ್ನ ಕುಮಾರನು, ನನ್ನನ್ನು ನಿನ್ನನ್ನು ರೂಪಿಸುವುದಕ್ಕೆ ಶಕ್ತನಾದವನು. ಆತನು ಒಳ್ಳೆಯ ಕುಮಾರನು. ಕುಮಾರನು ನಿನ್ನನ್ನ ಸುಂದರವಾಗಿ ರೂಪಿಸ್ತಾನೆ. ಹಲ್ಲೆಲೂಯ. ನಿನ್ನ ಜೀವಿತವನ್ನ ಸುಂದರವಾಗಿ ರೂಪಿಸುವುದಕ್ಕೆ ಅದ್ಭುತವಾದಂತಹ ಕೈಗಳು ನಿನ್ನ ಹಿಂದೆ ಇದೆ. ಅತಿಶಯವಾದಂತಹ ಕೈಗಳು ನಿನ್ನ ಜೊತೆಯಲ್ಲಿದೆ. ಉತ್ತಮವಾದಂತಹ ಕೈಗಳು ನಿನ್ನನ್ನ ರೂಪಿಸುವುದಕ್ಕೆ, ನಿನ್ನ ಕುಟುಂಬವನ್ನ ರೂಪಿಸುವುದಕ್ಕೆ, ನಿನ್ನ ಮಕ್ಕಳ ಭವಿಷ್ಯವನ್ನ ರೂಪಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಅದ್ಭುತವಾದ ಕರಗಳು. ಅದು ಕುಂಬಾರನ ಕೈಗಳು ಹೇಗೆ ತನ್ನ ಮಡಿಕೆಯನ್ನ, ಪಾತ್ರೆಯನ್ನ ಅದ್ಭುತವಾಗಿ ರೂಪಿಸುತ್ತೋ, ಅತಿಶಯವಾಗಿ ರೂಪಿಸುತ್ತೋ, ಉಪಯೋಗಕ್ಕೆ ಬರುವಂತಹ ಸುಂದರವಾದಂತಹ ಕುಂಬಾರನ ಕೈಗಳು ನಿನ್ನನ್ನು ರೂಪಿಸುತ್ತೆ. ಹಲ್ಲೆಲೂಯ. ಇದಕ್ಕೆ ಆಧಾರವಾಗಿ ತೆಗೆದುಕೊಂಡಿರುವಂತಹ ವೇದ ಭಾಗ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 64ನೇ ಅಧ್ಯಾಯ 8ನೇ ವಚನದಲ್ಲಿ ಈ ರೀತಿಯಾಗಿ ಬಂದಿದೆ. ಈಗಲಾದರೂ ಯೆಹೋವನೇ, ನೀನು ನಮ್ಮ ತಂದೆಯಾಗಿದ್ದಿ, ನಾವು ಜೇಡಿ ಮಣ್ಣು, ನೀನು ಕುಂಬಾರ, ನಾವೆಲ್ಲರೂ ನಿನ್ನ ಕೈ ಕೆಲಸವೇ. ಯೆಶಾಯನು, ಪ್ರವಾದಿಯಾದ ಯೆಶಾಯನು ಬರೀತಾ ಇದ್ದಾನೆ, ಸ್ವಾಮಿ ನೀನು ನಮ್ಮ ತಂದೆಯಾಗಿದ್ದೆ, ನಾವು ನಿನ್ನ ಕೈಯಲ್ಲಿ ಜೇಡಿ ಮಣ್ಣು, ನೀನು ನಮ್ಮನ್ನು ರೂಪಿಸುವವನು. ನೀನು ಜೇಡಿ ಮಣ್ಣು, ನಮ್ಮನ್ನು ಸುಂದರವಾಗಿ ರೂಪಿಸುವವನು. ನಿನ್ನನ್ನು ಅದ್ಭುತವಾಗಿ ರೂಪಿಸುವಂತಹ ಕೈಗಳು ಆತನು. ಅದಕ್ಕೆ ನಾನು ಈ ದಿನ ಮಾತನಾಡ್ತಾ ಇರುವಂತಹ ದೈವಿಕ ಸಂದೇಶ, ಕುಂಬಾರನು ನಿನ್ನನ್ನು ಸುಂದರವಾಗಿ ರೂಪಿಸುವನು. He will, the potter, you are in the potter's hand. He will create a life. He will create a beautiful life. He will create a beautiful future. He will create. ಅದನ್ನು ಉಂಟು ಮಾಡ್ತಾರೆ. ಅದನ್ನು ಕ್ರಿಯೇಟ್ ಮಾಡುವಂತ ದೇವರು, ಅದ್ಭುತವಾದ ದೇವರು, ಮಹತ್ಕಾರ್ಯ ಮಾಡುವಂತ ದೇವರು, ಅತಿಶಯಗಳ ದೇವರು. ಆತನು ನಿನ್ನನ್ನ ಅದ್ಭುತವಾಗಿ ರೂಪಿಸುವಂತ ಮಹಿಮೆಯುಳ್ಳವನು, ಮಹಿಮೆಯುಳ್ಳ ಕುಂಬಾರನು. ಆತನ ಕೈಗಳು ನಿನ್ನನ್ನು ಅದ್ಭುತವಾಗಿ ರೂಪಿಸುವಂಥದ್ದು. ಆತನ ಕೈಗಳು ನಿನ್ನ ಭವಿಷ್ಯವನ್ನು ರೂಪಿಸುವಂಥದ್ದು. ಆತನ ಕೈಗಳು ನಿನ್ನ ಜೀವಿತವನ್ನು ಕಟ್ಟುವಂಥದ್ದು. ಆತನ ಕೈಗಳು ನಿನ್ನನ್ನ ಸುಂದರವಾದಂತ ಬದುಕುವಂತೆ ಮಾಡುವಂತ ಅದ್ಭುತವಾದ ಕುಂಬಾರನ ಕೈಗಳು ಆತನ ಕೈಗಳು. ಆತನ ಕೈಗಳು ನಿನ್ನನ್ನ ಅತಿಶಯವಾಗಿ ರೂಪಿಸುತ್ತೆ. ಆತನ ಕೈಗಳು ನಿನ್ನನ್ನ ಅತ್ಯಂತವಾಗಿ ರೂಪಿಸುತ್ತೆ. ಆತನ ಕೈಗಳು ನಿನ್ನನ್ನ ಆಶೀರ್ವಾದದ ಪಾತ್ರೆಯಾಗಿ ನಿನ್ನನ್ನು ಮಾರ್ಪಡಿಸುತ್ತೆ. ಅದಕ್ಕೆ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 64ನೇ ಅಧ್ಯಾಯ 8ನೇ ವಚನದಲ್ಲಿ ಭಕ್ತನಾದಂತಹ ಯೆಶಾಯನು, ಪ್ರವಾದಿಯಾದ ಯೆಶಾಯನು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಸ್ವಾಮಿ ನಾವು ನಿನ್ನ ಕೈಯಲ್ಲಿ ಜೇಡಿ ಮಣ್ಣು, ನೀನು ನಮ್ಮನ್ನ ಸೃಷ್ಟಿಸುವವನು, ನೀನು ನಮ್ಮನ್ನ ರೂಪಿಸುವವನು ಎಂಬುದಾಗಿ ಪ್ರವಾದಿ ದೇವರಿಗೆ ಹೇಳ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಈ ದಿನ ನಿನ್ನ ಜೀವಿತದಲ್ಲಿ ನಾನು 8 ಸಂಗತಿಗಳನ್ನ ನಿಮ್ಮೊಂದಿಗೆ ಮಾತನಾಡ್ತೇನೆ, 8 ಕಾರ್ಯಗಳನ್ನ ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಬಯಸ್ತೇನೆ. ದೇವರಾದ ಸರ್ವಶಕ್ತನು, ಪರಸ್ಪರನಾದ ದೇವರು ನಿನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ಆಶೀರ್ವಾದಕರವಾಗಿಯೂ ರೂಪಿಸುವುದಕ್ಕೆ ಶಕ್ತನಾದವನು ನಿನ್ನನ್ನು ರೂಪಿಸ್ತಾನ. ಪ್ರಿಯ ದೇವರ ಮಕ್ಕಳೇ, ಮೊದಲನೇದಾಗಿ ಕುಂಬಾರನು ಮಡಿಕೆಯನ್ನ ಮಾಡಬೇಕಾದ್ರೆ, ಕುಂಬಾರನು ಮಡಿಕೆಯನ್ನ ರೂಪಿಸಬೇಕಾದ್ರೆ ಅದಕ್ಕೆ 8 ಪ್ರೋಸೆಸ್ಗಳಿದೆ. 8 ಪ್ರೋಸೆಸ್ ಆಫ್ ದಿ ಪಾಟರ್ ಲೈಫ್. ಆ ಕುಂಬಾರನ ಜೀವಿತದಲ್ಲಿ ಒಂದು ಮಡಿಕೆಯನ್ನ ಅಥವಾ ಪಾತ್ರೆಯನ್ನು ಉಂಟು ಮಾಡಬೇಕಾದ್ರೆ ಅವನು 8 ಪ್ರೋಸೆಸ್ಗಳನ್ನ ಫಾಲೋ ಮಾಡ್ತಾನೆ. 8 ಪ್ರೋಸೆಸ್ಗಳನ್ನ ಅದನ್ನು ಅನುಸರಿಸ್ತಾನೆ. ಆ ಪ್ರೋಸೆಸ್ಗಳ ಬಗ್ಗೆ ನಾನು ನಿಮ್ಮೊಟ್ಟಿಗೆ ಮಾತನಾಡ್ತೇನೆ. ಮೊದಲನೇದಾಗಿ, ದ ಫಸ್ಟ್ thing, the potter will prepare the clay. ಆತನು ಕ್ಲೇ ಅನ್ನ ಪ್ರಿಪೇರ್ ಮಾಡ್ತಾನೆ. ಮಣ್ಣನ್ನ, ಜೇಡಿ ಮಣ್ಣನ್ನ ಪ್ರಿಪರೇಷನ್ ಮಾಡ್ತಾರೆ. ಯಾಕೆ ಜೇಡಿ ಮಣ್ಣನ್ನ ಪ್ರಿಪರೇಷನ್ ಮಾಡಬೇಕು, ಸಿದ್ಧಗೊಳಿಸಬೇಕು ಅಂತ ನೋಡುವಾಗ, ಜೇಡಿ ಮಣ್ಣು ತೆಗೆದುಕೊಳ್ಳುವಾಗ ಆ ಜೇಡಿ ಮಣ್ಣು ಜೊತೆ ಕಲ್ಲು, ಮಣ್ಣು, ಕಸ, ಕಡ್ಡಿ, ಹುಲ್ಲು ಎಲ್ಲ ಬೆರೆತ್ಕೊಂಡ್ಬಿಟ್ಟಿರ್ತಾರೆ. ಆ ಬೆರೆತುಕೊಂಡಾಗ ಆ ಬೆರೆತುಕೊಂಡಂತ ಆ ಜೇಡಿ ಮಣ್ಣಿನೊಳಗಡೆ ಬೇಡದೇ ಇರುವಂತ ಸಂಗತಿಗಳು ಅದರೊಳಗಡೆ ಸೇರಿಕೊಂಡಾಗ ಆ ಪಾತ್ರೆಯನ್ನು ಮಾಡುವಾಗ ಕುಂಬಾರನಿಗೆ ಸರಿಯಾದ ರೀತಿಯಲ್ಲಿ ಪಾತ್ರೆ ಮಾಡುವುದಕ್ಕೆ ಕಷ್ಟಕರವಾಗಿರುತ್ತದೆ. ಆದ್ದರಿಂದ ಮೊಟ್ಟ ಮೊದಲ ಹೆಜ್ಜೆ ಆ ಕುಂಬಾರನು ಮಾಡುವಂಥದ್ದು ಅದನ್ನ ಕ್ಲೀನ್ ಮಾಡ್ತಾನೆ. ದ ಕ್ಲೇ ಪ್ರಿಪರೇಷನ್.
clay is collected, cleaned of stones, empurate and softened with water. ನೋಡಿ ಎಂತ ಅದ್ಭುತವಾದಂತ ಕುಂಬಾರನು ಮೊದಲನೇದಾಗಿ ಅದನ್ನ ಹದಗೊಳಿಸ್ತಾನೆ. ಕುಂಬಾರನು ಜೇಡಿ ಮಣ್ಣನ್ನ ಹದಗೊಳಿಸಿ ಕಲ್ಲು ಕಡ್ಡಿ ಕಸವನ್ನೆಲ್ಲ ಬೇರ್ಪಡಿಸ್ತಾನೆ, ಪ್ರಿಪರೇಷನ್ ಮಾಡ್ತಾನೆ, ನೀರನ್ನ ಬೆರೆಸ್ತಾನೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ದೇವರು ನಿನ್ನ ಜೀವಿತದಲ್ಲಿ ಅದನ್ನು ಕುಂಬಾರನಾಗಿ ಕೆಲಸ ಮಾಡ್ತಾ ಇದ್ದಾನೆ. ನೀನು ಅಂದ್ಕೊಳ್ತಾ ಇದೀಯಾ, ಯಾವಾಗ ನನ್ನ ಜೀವಿತದಲ್ಲಿ ನಾನು ಆಶೀರ್ವಾದಕರವಾಗಿ ಬದುಕೋದು, ನಾನು ಯಾವಾಗ ಸಂತೋಷಕರವಾಗಿ ಬದುಕೋದು, ನಾನು ಯಾವಾಗ ನೆಮ್ಮದಿಯಾಗಿ ಬದುಕೋದು, ನಾನು ಯಾವಾಗ ಅನೇಕರ ಹಾಗೆ ಅನೇಕ ಆಶೀರ್ವಾದಗಳು ಪಡ್ಕೊಂಡು ಜೀವಿಸೋದು, ಬರೀ ಸಂಕಟಗಳೇ ಅನುಭವಿಸ್ತಾ ಇದ್ದೇನೆ, ಬರೀ ಸಾಲಗಳನ್ನೇ ಅನುಭವಿಸ್ತಾ ಇದ್ದೇನೆ, ಬರೀ ಅನಾರೋಗ್ಯಗಳನ್ನೇ ಅನುಭವಿಸ್ತಾ ಇದ್ದೇನೆ, ಬರೀ ಶ್ರಮೆಗಳನ್ನೇ ಕಾಣ್ತಾ ಇದ್ದೇನೆ. ನಾನು ಯಾವಾಗ when I can experience God's blessings in my life? Many times I am experiencing deaths. I am experiencing illness. When is my time? ಯಾವಾಗ ನನ್ನ ಸಮಯ, ಯಾವಾಗ ನನ್ನ ಕಾಲ, ನನ್ನ ಜೀವಿತ ಆಶೀರ್ವದಿಸಲ್ಪಡೋದು ಯಾವಾಗ? When is my time? Maybe the question is following you from past many years. ಅನೇಕ ವರ್ಷಗಳಿಂದ ಆ ಪ್ರಶ್ನೆ ನಿನ್ನನ್ನು ಕಾಡ್ತಾ ಇರಬಹುದು. ಯಾವಾಗ ಸ್ವಾಮಿ ನನಗೆ ಒಳ್ಳೆ ಆರೋಗ್ಯ, ಯಾವಾಗ ಸ್ವಾಮಿ ನನಗೆ ಒಳ್ಳೆ ಆಶೀರ್ವಾದ, ಯಾವಾಗ ಸ್ವಾಮಿ ನನಗೆ ಒಳ್ಳೆ ಜೀವಿತ, ಯಾವಾಗ ಸ್ವಾಮಿ ನನ್ನ ಬದುಕಿಗೆ ಒಂದು ಆಶ್ರಯ, ಯಾವಾಗ ಸ್ವಾಮಿ ನನಗೊಂದು ಜೀವಿತ ನೀವು ಕಟ್ಟಿಕೊಡ್ತೀಯ ಅಂತ ನೀವು ಕೇಳ್ತಾ ಇದ್ದಾರೆ. ದೇವರು ಕೆಲವು ಪ್ರೋಸೆಸ್ಗಳನ್ನ ಹೇಳ್ತಾ ಇದ್ದಾರೆ. ನಾನು ನಿನ್ನನ್ನು ಅದ್ಭುತವಾಗಿ ಮಾರ್ಪಡಿಸ್ಬೇಕಂತಿದ್ದೀನಿ ಮಗಳೇ, ಆಶೀರ್ವಾದಕರವಾದ ಜೀವಿತವನ್ನು ಕೊಡ್ಬೇಕಂತಿದ್ದೀನಿ ಮಗಳೇ, ನಿನ್ನನ್ನು ಒಂದು ಉತ್ತಮವಾದ ಬದುಕು ನಡೆಸಬೇಕಂತ ಇದ್ದೀನಿ ಮಗಳೇ. ಆದ್ರೆ ಕೆಲವು ಕಾರ್ಯಗಳು ನಾನು ನಿನ್ನನ್ನು ಅದ್ಭುತವಾಗಿ ರೂಪಿಸಬೇಕಾದ್ರೆ, ಅದ್ಭುತವಾದ ಜೀವಿತಕ್ಕೆ ನಾನು ನಡೆಸಬೇಕಾದ್ರೆ ಕೆಲವು ಹಂತಗಳನ್ನ ಈ ಕುಂಬಾರ ಮೂಲಕವಾಗಿ ನೀನು ತಿಳ್ಕೊಳ್ಬೇಕು ಮಗಳೇ ಎಂಬುದಾಗಿ ದೇವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, God removes impurities, sin, pride, wrong habits from our lives, softening our hearts with His Spirit, preparing us for His purpose. ನಮ್ಮ ದೇವರು ಒಂದು ಉತ್ತಮವಾದಂತಹ ಭವಿಷ್ಯಕ್ಕೆ, ಉತ್ತಮವಾದ ಕಾರ್ಯಕ್ಕೆ ನಡೆಸುವಾಗ ಕೆಲವು ಕಾರ್ಯಗಳು ನಮ್ಮಿಂದ ದೂರ ತೆಗೆದಿದ್ದಾರೆ. ಮೊಟ್ಟ ಮೊದಲ ಹೆಜ್ಜೆ ನಮ್ಮಲ್ಲಿರ್ತಕ್ಕಂಥ ಅಹಂಕಾರಗಳನ್ನ ದೇವರು ತೆಗಿತಾರೆ. ನಮ್ಮಲ್ಲಿರ್ತಕ್ಕಂಥ ಗುಣಗಳನ್ನ ಬದಲಾಯಿಸುವುದಕ್ಕೆ ಕೆಟ್ಟ ಗುಣಗಳನ್ನ ನಮ್ಮಿಂದ ದೂರ ಮಾಡ್ತಾರೆ, ಕೆಟ್ಟ ಸ್ವಭಾವಗಳನ್ನ ನಮ್ಮಿಂದ ದೂರ ತೋರಿಸ್ತಾರೆ. ಯಾಕೆ ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಅನೇಕ ಜನರು ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳ ಬಗ್ಗೆ ನಮಗೆ ಜನ ಮಾತನಾಡ್ತಾರೆ ಅಂತಂದ್ರೆ ಅದರಂತ ದೇವರು ನಿನ್ನ ಮೇಲೆ ಅಪಾರವಾದ ಪ್ರೀತಿ ಇಟ್ಟಿದ್ದಾನೆ, ಅಪಾರವಾದ ಕರುಣೆ ಇಟ್ಟಿದ್ದಾನೆ, ಅಪಾರವಾದ ದಯೆ ಇಟ್ಟಿದ್ದಾನೆ. ನಿನ್ನ ಕುಟುಂಬದಲ್ಲಿ ನಿನ್ನಲ್ಲಾಗಿರುವಂತ ಸ್ವಭಾವಗಳನ್ನ ಎತ್ತಿ ತೋರಿಸುವಾಗ ಅದರ ಅರ್ಥ ತಗ್ಗಿಸಿಕೋ, ಹಂಬಲ್ ಯುವರ್ಸೆಲ್ಫ್. ಕೆಲವು ಸಾರಿ ಯಾರು ಪರ್ಫೆಕ್ಟ್ ಇಲ್ಲ. ನಿನ್ನ ಜೀವಿತದಲ್ಲಿ ಉತ್ತಮವಾದ ಆಶೀರ್ವಾದವನ್ನು ಪಡ್ಕೊಳ್ಬೇಕಾದ್ರೆ, ಉನ್ನತವಾದ ಆಶೀರ್ವಾದವನ್ನು ನೀನು ಅನುಭವಿಸಬೇಕಾದ್ರೆ, ಅತಿ ಶ್ರೇಷ್ಠವಾದ ಆಶೀರ್ವಾದವನ್ನು ನೀನು ಅನುಭವಿಸಬೇಕಾದ್ರೆ ದೇವರು ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಇರ್ತಕ್ಕಂಥ ಅನೇಕ ಕಲ್ಲು ಮುಳ್ಳು, ಕಠಿಣತೆ, ಅಹಂಭಾವ, ಅವಿಧೇಯತೆ, ಗರ್ವ ಇವೆಲ್ಲವುಗಳನ್ನು ದೇವರು ಎತ್ತಿ ತೋರಿಸ್ತಾ ಇದ್ದಾರೆ. ಆಗ ತಗ್ಗಿಸಿಕೊಳ್ಳುವಿಕೆಗೆ ನಾವು ಬರಬೇಕು, ನಮ್ಮ ಜೀವಿತಗಳನ್ನ ಬದಲಾಯಿಸಿಕೊಳ್ಬೇಕು. ಕೋಪ ಮಾಡಿಕೊಳ್ಳುವುದರಿಂದ ಪ್ರಯೋಜನವಿಲ್ಲ. ಕುಂಬಾರನು ಯಾವ ರೀತಿ ಮಡಿಕೆ ಮಾಡೋದಕ್ಕಿಂತ ಮುಂಚೆ, ಪಾತ್ರೆ ಮಾಡೋದಕ್ಕಿಂತ ಮುಂಚೆ ಅದರಿಂದ ಗಲೀಜನ್ನ, ಕಸವನ್ನ ತೆಗೆದು ಆಚೆ ಹಾಕಿ ಬೇರ್ಪಡಿಸ್ತಾನೋ ಅದೇ ರೀತಿ ದೇವರು ನಮ್ಮನ್ನ ಮಾತನಾಡಿ ಬೇರ್ಪಡಿಸ್ತಾರೆ. ನಮ್ಮ ಜೀವಿತದಲ್ಲಿ ಕೆಲವು ಸಾರಿ ನಮಗೆ ದೇವರಿಗೆ ಇಷ್ಟ ಇರುವಂತಹ ಗುಣಗಳು ನಮ್ಮ ಜೀವಿತದಲ್ಲಿ ಇರುತ್ತೆ, ದೇವರಿಗೆ ಇಷ್ಟ ಇರುವಂತಹ ಕ್ಯಾರೆಕ್ಟರ್ಗಳನ್ನ ನಾವು ಅನುಸರಿಸ್ತಾ ಇರ್ತೇವೆ. ನಮ್ಮ ಬಿಹೇವಿಯರ್ ಸರಿ ಇರೋದಿಲ್ಲ. ನಮ್ಮ ಕೋಪ, ನಮ್ಮ ಅಹಂಕಾರ, ನಮ್ಮ ಅಹಂಭಾವ, ಗರ್ವಗಳನ್ನ ದೇವರು ತೋರಿಸುವಾಗ ಪ್ಲೀಸ್ ಅಕ್ಸೆಪ್ಟ್ ಇಟ್. ತುಂಬಾ ಜನ ಅಕ್ಸೆಪ್ಟ್ ಮಾಡೋದಿಲ್ಲ. ನಾವು ಯಾವ ಪಾಪ ಮಾಡೋದಿಲ್ಲ, ಗುಣಗಳು ಮಾತ್ರ ದರಿದ್ರ. ನಾವು ಯಾವ ಪಾಪಿಷ್ಟ ಕಾರ್ಯವನ್ನು ಮಾಡೋದಿಲ್ಲ, ಗುಣಗಳು ಮಾತ್ರ ಅನಿಷ್ಟ. ನಾವು ಯಾವ ದ್ರೋಹ ಮಾಡಲಿಲ್ಲ, ನಾವು ಯಾವ ವ್ಯಭಿಚಾರ ಮಾಡಲಿಲ್ಲ, ಆದ್ರೆ ಗುಣಗಳು ಮಾತ್ರ ಸೈದ್ಧಾಂತಿಕವಾಗಿ ಸೈತಾನಿಗೆ ಸಂಬಂಧಪಟ್ಟದ್ದು. ದೇವರು ತೋರಿಸ್ತಾರೆ, ಮಗಳೇ ನಿನ್ನ ಗುಣ ಈ ರೀತಿ ಇದೆ, ಮಗಳೇ ನಿನ್ನ ಸ್ವಭಾವ ಈ ರೀತಿ ಇದೆ, ನೀನು ಅದನ್ನು ಬೇರ್ಪಡಿಸಿದ್ರೆ ಉತ್ತಮವಾದ ಪಾತ್ರೆ ಆಗ್ತೀಯ, ನಾನು ರೂಪಿಸ್ತೀನಿ ಎಂಬುದಾಗಿ ದೇವರು ಹೇಳ್ತಾರೆ. ಇವತ್ತು ನಿನ್ನೊಳಗಡೆ ಇರ್ತಕ್ಕಂಥ ಆ ಬೇರ್ಪಡಿಸಲ್ಪಡಬೇಕಾಗಿದ್ದಂತ ಸ್ವಭಾವ ಯಾವುದು, ಬೇರ್ಪಡಿಸಲ್ಪಡಬೇಕಾಗಿದ್ದಂತ ಗುಣಮಾತ್ರ ಯಾವುದು, ಬೇರ್ಪಡಿಸಲ್ಪಡಬೇಕಾಗಿದ್ದಂತ ಸ್ವಾಭಾವಿಕವಾದಂತ ಪ್ರಾಪಂಚಿಕವಾದ ಗುಣಮಾತ್ರ ಯಾವುದು, ಅದನ್ನು ತೆಗೆದು
ಹಾಕಲಿಕ್ಕೆ ಸಿದ್ಧ ಇದೆಯಾ? ಅದನ್ನು ದೇವರಿಗೆ ಕೈಗೆ ಕೊಟ್ಟು ನನ್ನನ್ನು ಬದಲಾಯಿಸು ಸ್ವಾಮಿ, ನಾನು ನಿನ್ನ ಹಾಗೆ ಮಾರ್ಪಡಬೇಕೆಂಬುದಾಗಿ ಕುಂಬಾರನ ಕೈಗೆ ನೀನು ಸಿಗಲಿಕ್ಕೆ ಸಾಧ್ಯ ಇದೆಯಾ? ಕುಂಬಾರನು ನಿನ್ನನ್ನ ಅಚ್ಚುಕಟ್ಟಾಗಿ ಸುಂದರವಾಗಿ ರೂಪಿಸ್ತಾರಾದನು. ಅದಕ್ಕೆ ದೇವರು ಪದೇ ಪದೇ ನಿನ್ನ ಜೀವಿತದಲ್ಲಿ ಮಾತನಾಡ್ತಾ ಇದ್ದಾರೆ. ನೀನು ಇದರಲ್ಲಿ ಬದಲಾಗಬೇಕಾಗಿದೆ, ಈ ಸ್ವಭಾವದಲ್ಲಿ ಬದಲಾಗಬೇಕಾಗಿದೆ, ಈ ಗುಣದಲ್ಲಿ ಬದಲಾಗಬೇಕಾಗಿದೆ, ಈ ಜೀವಿತವನ್ನು ನೀವು ಬದಲಾಯಿಸಿಕೊಳ್ಬೇಕೆಂಬುದಾಗಿ ದೇವರು ಮಾತನಾಡ್ತಾ ಇದ್ದಾರೆ. ಯು ಶುಡ್ ಚೇಂಜ್ ಯುವರ್ ಲೈಫ್. ನೀವು ಅಡಿಗೆ ಮಾಡುವಾಗ ಅನ್ನವನ್ನ ಊಟಕ್ಕೆ ಇರ್ತೀರಿ ಅಂತ ತಿಳ್ಕೊಳ್ಳಿ. ಅನ್ನ ಮಾಡಬೇಕು, ಅಡಿಗೆ ಮಾಡಬೇಕು. ಆಗ ಅಕ್ಕಿಯನ್ನ ಶೋಧಿಸದೆ, ಅಕ್ಕಿಯನ್ನ ಕ್ಲೀನ್ ಮಾಡದೆ, ಅಕ್ಕಿಯನ್ನ ಶುಚಿ ಮಾಡದೆ, ಅಕ್ಕಿಯಲ್ಲಿರುವಂತ ಕಲ್ಲು ಹುಳ ಎಲ್ಲ ಬೇರ್ಪಡಿಸದೆ ಅಡಿಗೆ ಮಾಡಿದಾಗ ತಿನ್ಲಿಕ್ಕೆ ಇಷ್ಟ ಆಗುತ್ತಾ? ತಿನ್ಲಿಕ್ಕೆ ಸಂತೋಷ ಆಗುತ್ತಾ? ಅದೇ ರೀತಿ ನಿನ್ನನ್ನ ದೇವರು ನಿನ್ನ ದುಸ್ವಭಾವಗಳಲ್ಲಿ ಆಶೀರ್ವದಿಸಿ ಬಿಟ್ರೆ, ನಿನ್ನ ಕೆಟ್ಟ ಗುಣಗಳಲ್ಲಿ, ಅಥವಾ ಕೆಟ್ಟ ಗುಣ ಅಂತಂದ್ರೆ ವ್ಯಭಿಚಾರದ ಗುಣ ಅಲ್ಲ, ಕೋಪ ಇರ್ಬೋದು, ಅಸಹನೆ ಇರ್ಬೋದು, ಕೆಟ್ಟದಾಗಿ ಮಾತನಾಡುವಂಥದ್ದಿರ್ಬೋದು, ಕೆಟ್ಟ ಭಾಷೆ ಬಾಯಿನಲ್ಲಿ ಬರುವಂಥದ್ದಿರ್ಬೋದು, ಕೆಟ್ಟದಾಗಿ ಯೋಚನೆ ಮಾಡುವಂಥದ್ದಿರ್ಬೋದು, ಈ ರೀತಿಯಾದಂತ ಅನೇಕ ಸ್ವಭಾವಗಳನ್ನ ನಿನ್ನೊಳಗಳಿಂದ ತೆಗೆದು ನಿನ್ನನ್ನು ಆಶೀರ್ವದಿಸಿದಾಗ ನಿನ್ನ ಆಶೀರ್ವಾದ ಅನೇಕರಿಗೆ ಆಶೀರ್ವಾದವಾಗಿ ಮಾರ್ಪಡ್ತದೆ. ಇಲ್ಲದೆ ಹೋದಲ್ಲಿ ನಿನ್ನ ಗುಣಗಳು ಸ್ವಭಾವಗಳು ವ್ಯತಿರಿಕ್ತವಾಗಿದ್ದು ನಿನ್ನ ಆಶೀರ್ವದಿಸಿದಾಗ ನೀನು ಅನೇಕರಿಗೆ ಆಶೀರ್ವಾದವಾಗಿದೆ, ದೇವರ ರಾಜ್ಯಕ್ಕೆ ಆಶೀರ್ವಾದವಾಗಿದೆ. ನೀನು ಒಬ್ಬ ಪ್ರಾಪಂಚಿಕ ಮನುಷ್ಯನಾಗಿ ಲೋಕವನ್ನ ಕಳೆದುಕೊಂಡಿದ್ದೀಯ. So the first thing is the clay preparation. That is must and should. ಆ ಜೇಡಿ ಮಣ್ಣಿನಿಂದ ತೆಗಿಬೇಕು. ಅದಾದ್ಮೇಲೆ ತೆಗೆದ ಮೇಲೆ ಜೇಡಿ ಮಣ್ಣು ನೀರಿನೊಂದಿಗೆ ಒಂದಾಗಬೇಕು. ವಾಕ್ಯದೊಟ್ಟಿಗೆ ಹೇಗೆ ನಿನ್ನ ಜೀವಿತ ಸರಿಯಾಗಲಿಕ್ಕೆ ಸಾಧ್ಯ? ಹೇಗೆ ನಿನ್ನ ಜೀವಿತವನ್ನ ಸರಿಪಡಿಸಿಕೊಳ್ಳಲಿಕ್ಕೆ ಸಾಧ್ಯ? ಕೀರ್ತನೆ 119ನೇ ಕೀರ್ತನೆಯಲ್ಲಿ ಬಂದಿದೆ, ಯೌವನಸ್ಥನು ತನ್ನ ನಡತೆಯನ್ನ ಸರಿಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಅದರ ಅರ್ಥ ಜೇಡಿ ಮಣ್ಣು ಕರಗಬೇಕಾಗಿದ್ದು ನೀರಿನೊಳಗಡೆ, ಜೇಡಿ ಮಣ್ಣು ಮಿಕ್ಸ್ ಆಗಬೇಕಾಗಿತ್ತು ನೀರಿನೊಟ್ಟಿಗೆ ಮಿಕ್ಸ್ ಆದಾಗ ಕುಂಬಾರನಿಗೆ ಮಡಿಕೆ ಮಾಡುವುದಕ್ಕೆ ಈಸಿ ಆಗುತ್ತೆ. ಯಾವೊಬ್ಬ ದೇವರ ಮಗು ವಾಕ್ಯದೊಟ್ಟಿಗೆ ಬೆರೆತುಕೊಳ್ತಾನೋ, ಯಾವೊಬ್ಬ ದೇವರ ಮಗು ವಾಕ್ಯದೊಟ್ಟಿಗೆ ಬೆರೆತುಕೊಳ್ತಾರೋ, ವಾಕ್ಯದ ಜೀವನದಲ್ಲಿ ಜೀವಿಸ್ತಾರೋ, ಅವರು ದೇವರ ಕೈನಲ್ಲಿ ಅದ್ಭುತವಾಗಿ ರೂಪಿಸಲ್ಪಡ್ತಾರೆ. ಅವರ ಜೀವಿತಗಳು ದೇವರ ಕೈಯಲ್ಲಿ ಅದ್ಭುತವಾಗಿ ರೂಪಿಸಲ್ಪಡ್ತವೆ. ಅವರ ದರ್ಶನಗಳು ನೆರವೇರ್ತವೆ. ನೀರಿನೊಂದಿಗೆ ಬೆರೆತುಕೊಳ್ಬೇಕು ಸಹೋದರಿ. ನೀರು ವಾಕ್ಯವನ್ನು ತೋರಿಸ್ತದೆ. The water represents God's word. If you connect with God's word, if you follow God's word, if you read the word of God, if you walk according to the word of God, you will become a good clay in the potter's hand. ಕುಂಬಾರನ ಕೈಯಲ್ಲಿ ಯಾವಾಗ ಒಳ್ಳೆ ಹದವಾದಂತ ಜೇಡಿ ಮಣ್ಣು ಸಿಗುತ್ತೆ ಅಂದ್ರೆ ನೀರಿನೊಂದಿಗೆ ಬೆರೆತಾಗ. ನೀರಿನೊಂದಿಗೆ ಬೆರೆತಿರ್ಬೇಕು, ವಾಕ್ಯದೊಟ್ಟಿಗೆ ಬೆರೆತಿರ್ಬೇಕು, ವಾಕ್ಯಾನುಸಾರವಾಗಿ ನಡೆಯಬೇಕು, ವಾಕ್ಯದೊಟ್ಟಿಗೆ ನಡೆಯುತ್ತಾ ವಾಕ್ಯವನ್ನ ಹಿಂಬಾಲಿಸುತ್ತಾ ವಾಕ್ಯದ ಪರಿಪಕ್ವತೆಗೆ ಬರಬೇಕು. ವಾಕ್ಯ ನಿನ್ನೊಳಗಡೆ ಇದ್ದಾಗ ಅದ್ಭುತ ತಾನಾಗಿ ನಡೆಯುತ್ತೆ. ವಾಕ್ಯ ನಿನ್ನೊಳಗಡೆ ಇದ್ದಾಗ ಅಭಿಷೇಕಗಳು ತಾನಾಗಿ ನಡೆಯುತ್ತೆ. ವಾಕ್ಯ ನಿನ್ನೊಟ್ಟಿಗಿದ್ದಾಗ, ಆ ವಾಕ್ಯದ ಜೀವಿತ ನಿನ್ನೊಟ್ಟಿಗಿದ್ದಾಗ, ಆ ವಾಕ್ಯದೊಟ್ಟಿಗೆ ನೀನು ಬದುಕುವಾಗ ನಿನ್ನ ಜೀವಿತದಲ್ಲಿ ಅತಿಶಯ ಅದ್ಭುತಗಳು ನಡೆಯುತ್ತೆ. ನೀನು ಅನೇಕರಿಗೆ ಆಶೀರ್ವಾದವಾಗಿ ಮಾಡ. The first thing is the God will remove impurity things, sin, pride and wrong habits, and He will make you a good pot. ಅದ್ಭುತವಾದ ಪಾತ್ರೆಯಾಗಿ ಮಾರ್ಪಡಿಸ್ತಾರೆ. ಸೆಕೆಂಡ್ ಥಿಂಗ್, ಪ್ರಿಪರೇಷನ್ ಆದ್ಮೇಲೆ, ಸಿದ್ಧತೆ ಆದ್ಮೇಲೆ, ಆ ಮಡಿಕೆ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಆದ್ಮೇಲೆ, ಎರಡನೇದಾಗಿ ಕುಂಬಾರನು ಮಡಿಕೆಗೆ ಒಂದು ಶೇಪ್ ಕೊಡ್ತಾನೆ. He will give a shape. ನಾನು ತುಂಬಾ ಜನರು ಮಾತನಾಡ್ತಿದ್ದಾರೆ, ಬಾಡಿ ಶೇಪ್ ಬಗ್ಗೆ ಮಾತನಾಡ್ತಾ ಇಲ್ಲ. ತುಂಬಾ ಹೆಣ್ಮಕ್ಳು ಗಂಡ್ ಮಕ್ಳು ನೋಡುವಾಗ ನಿನ್ನ ಬಾಡಿ ಶೇಪ್ ತುಂಬಾ ಚೆನ್ನಾಗಿದೆ ಅಂತಾರೆ. ಆ ಬಾಡಿ ಶೇಪ್ ಬಗ್ಗೆ ಮಾತನಾಡ್ತಾ ಇಲ್ಲ. ಐ ಆಮ್ ನಾಟ್ ಸ್ಪೀಕಿಂಗ್ ಅಬೌಟ್ ದ ಬಾಡಿ ಶೇಪ್. ಯುವರ್ ಲೈಫ್ ಶುಡ್ ಬಿಕಮ್ ಎ ಗುಡ್ ಶೇಪ್ ಇನ್ ಗಾಡ್ಸ್ ಹ್ಯಾಂಡ್. ದೇವರ ಕರಗಳಲ್ಲಿ ಉತ್ತಮವಾದಂತ ಜೀವಿತವಾಗಿ ಮಾರ್ಪಡಬೇಕು. ಪ್ರಿಯ ದೇವರ ಮಕ್ಕಳೇ, on the potter's wheel clay is shaped carefully with gentle but
ನಿನ್ನನ್ನು ರೂಪಿಸಬೇಕಾದ್ರೆ, ಕುಂಬಾರನು ಅದ್ಭುತವಾಗಿ ನಿನ್ನನ್ನು ರೂಪಿಸಬೇಕಾದ್ರೆ ಆ ಚಕ್ರದ ಮೇಲೆ ಆ ಕ್ಲೇ ಬರಬೇಕು, ಜೇನುಮಣ್ಣು ಬರಬೇಕು. ಜೇನುಮಣ್ಣು ಬಂದಾಗ ಕುಂಬಾರನು ತಿರುಗಿಸುತ್ತಾ ಒಂದು ಶೇಪ್ ಇವರಿಗೆ ಗುಡ್ ಶೇಪ್. ಎಷ್ಟೋ ಜನರಿಗೆ ಶೇಪ್ ಇಲ್ಲ. ನಿನ್ನ ಬಾಡಿ ಸ್ಟ್ರಕ್ಚರ್ ನ ಶೇಪ್ ಬಗ್ಗೆ ಮಾತನಾಡ್ತಾ ಇಲ್ಲ. ಸಹೋದರರೇ, ಸಹೋದರಿ, ನೀನು ಹಾಕಿಕೊಳ್ಳುವಂತ ಬಟ್ಟೆ ನಿನ್ನ ಶೇಪ್ ಅಲ್ಲ. ನೀನು ಹಾಕಿಕೊಳ್ಳುವಂತ ಒಡವೆ ನಿನ್ನ ಶೇಪ್ ಅಲ್ಲ. ನೀನು ಯಾವ ಐಶ್ವರ್ಯವನ್ನು ಅನುಭವಿಸಿದ ಶೇಪ್ ಆಗಿದೆಯೋ ದಟ್ ಇಸ್ ನಾಟ್ ಶೇಪ್. ದೇವರು ಒಂದು ಅದ್ಭುತವಾದ ಜೀವಿತವನ್ನು ಕೊಡಬೇಕು, ಅದ್ಭುತವಾದ ಜೀವಿತವನ್ನು ಕೊಡಬೇಕು. ಕುಂಬಾರನು ಮಡಿಕೆಯನ್ನು ಮಾಡಿದಾಗ ತನಗಾಗಿ ಉಪಯೋಗಿಸಿಕೊಳ್ಳಲ್ಲ, ಮತ್ತೊಬ್ಬರಿಗಾಗಿ ಉಪಯೋಗಿಸ್ತಾನೆ. ಮತ್ತೊಬ್ಬರಿಗಾಗಿ ಉಪಯೋಗವಾಗುವಂತ ಶೇಪ್ ಅನ್ನ ದೇವರು ನಿನಗೆ ಕೊಡ್ತಾನೆ. God will give a good shape because it should be a blessing to others. ಮತ್ತೊಬ್ಬರಿಗೆ ಆಶೀರ್ವಾದವಾಗಿ ಮಾರ್ಪಡುವುದಕ್ಕಾಗಿ, ಮತ್ತೊಬ್ಬರಿಗೆ ಆಶೀರ್ವಾದದ ನೆಲೆಯಲ್ಲಿ ಜೀವಿಸುವುದಕ್ಕಾಗಿ ನಿಮಗೆ ಒಂದು ಒಳ್ಳೆ ಶೇಪ್ ಅನ್ನು ಕೊಡ್ತಾನೆ. ಏನಿದ್ರ ಅರ್ಥ ಏನು? ವಾಟ್ಸ್ ದ ಮೀನಿಂಗ್ ಆಫ್ ದಿಸ್? Our life is in God's hand. He shapes us through situations, trials and teachings. Sometimes we feel pressure, but it is His loving hand molding us. ನಮಗೊಂದು ಅದ್ಭುತವಾದಂತ ಜೀವಿತವನ್ನು ಕೊಡ್ತಾನೆ. ಕೆಲವು ಸಾರಿ ಸುದ್ದಿ ಮೇಲೆ ಹೊಡೆದಾಗಿರುತ್ತಲ್ಲ, ಕೆಲವು ಪ್ರೆಷರ್ಗಳು ಬರುತ್ತಲ್ಲ. ಎಷ್ಟೋ ಸಾರಿ ನನಗೆ ಆ ಪ್ರೆಷರ್, ನನಗೆ ಟೆನ್ಷನ್, ಸಿಚುವೇಶನ್ಸ್ ಗಳನ್ನ ದೇವರು ಕ್ರಿಯೇಟ್ ಮಾಡಿ ನಿನ್ನೊಳಗಿರ್ತಕ್ಕಂಥ ಸಂಗತಿಗಳನ್ನ ಹೊರಗಡೆ ಹಾಕಿ ನೀನು ಅದ್ಭುತವಾಗಿ ರೂಪಿಸ್ತಾರೆ. ಒಂದು ಉತ್ತಮವಾದಂತ ಪ್ರಜೆಯಾಗಿ ಅವರು ಮಾರ್ಪಡಿಸ್ತಾರೆ. He is a wonderful God. ಅದ್ಭುತವಾಗಿ ರೂಪಿಸ್ತಾರೆ. ಅಯ್ಯೋ, ನನಗೆ ಯಾಕೆ ಕಣ್ಣೀರು, ನನಗೆ ಯಾಕೆ ಕಷ್ಟ, ನನಗೆ ಯಾಕೆ ತೊಂದರೆ, ನನಗೆ ಯಾಕೆ ದೇವರನ್ನ ರೂಪಿಸ್ತಾ ಇದ್ದಾನೆ? He is preparing your life for a good future. ದೇವರ ಅದ್ಭುತವಾದ ಜೀವಿತಕ್ಕಾಗಿ ನಿನ್ನನ್ನು ರೂಪಿಸ್ತಾ ಇದ್ದಾನೆ ಆತನು. ಯಾಕೆ ನನಗೆ ಕಣ್ಣೀರು, ಅಯ್ಯೋ ನನ್ನ ಹಣೆ ಬರ ಸರಿ ಇಲ್ಲ, ಡೋಂಟ್ ಸೇ ದಟ್. ಅದನ್ನು ಹೇಳ್ಬೇಡ. ದೇವರು ಯಾಕೆ ನನಗೆ ಈ ಕಷ್ಟ, ನನಗೆ ಯಾಕೆ ಈ ತೊಂದರೆ, ನನಗೆ ಯಾಕೆ ಈ ಸಮಸ್ಯೆ, ನನಗೆ ಯಾಕೆ ಈ ಹಣದ ಸಮಸ್ಯೆ, ನನ್ನ ಬಂಗಾರವೇ ಹೋಯ್ತಲ್ವಾ, ನನ್ನ ಜೀವಿತ ಕೆಳಗಡೆ ಬಂತಲ್ಲ, ದೇವರು ರೂಪಿಸ್ತಾ ಇದ್ದಾನೆ. ಅದ್ಭುತವಾದ ಕೈಗಳು ನಿನ್ನನ್ನು ರೂಪಿಸುವುದಕ್ಕೆ ತೀರ್ಮಾನ ತೆಗೆದುಕೊಂಡಿದೆ. ಹಾಗೂ ನಿನ್ನ ಅದ್ಭುತವಾದ ಶೇಪ್ ಕೊಡ್ಲಿಕ್ಕೆ. ಶೇಪ್ ಅಂತಂದ್ರೆ ಸೌಂದರ್ಯದ ಶೇಪ್ ಅಲ್ಲ. ನಿನ್ನ ಜೀವಿತ ಅದ್ಭುತವಾಗಿ ಅನೇಕರಿಗೆ ಆಶೀರ್ವಾದವಾಗಬೇಕು, ಅನೇಕರ ಬದುಕುಗಳಿಗೆ ಆಶೀರ್ವಾದವಾಗಿ ಮಾರ್ಪಡಬೇಕಂತ ದೇವರು ಬಯಸ್ತಾ ಇದ್ದಾನೆ. ಆದ್ದರಿಂದ ದೇವರು ನಿನ್ನ ಉತ್ತಮವಾದ ರೀತಿಯಲ್ಲಿ ಆತನಿಗೆ ಅದ್ಭುತವಾದ ಜೀವಿತವನ್ನು ರೂಪಿಸುವಂತ ಜೀವಿತವನ್ನು ತೆಗೆದುಕೊಳ್ತಾನೆ. ಕೆಲವು ಸಾರಿ ಕಷ್ಟಗಳು, ಸಂಕಟಗಳು, ಶ್ರಮೆಗಳು, ಹಣದ ಸಮಸ್ಯೆಗಳು ಯಾಕೆ ಬರುತ್ತೆ ಅಂತಂದ್ರೆ ನಿನ್ನನ್ನು ದೇವರು ರೂಪಿಸ್ತಾ ಇದ್ದಾರೆ ಸಹೋದರ, ದೇವರು ರೂಪಿಸ್ತಾ ಇದ್ದಾರೆ ಸಹೋದರಿ. ಅನಾರೋಗ್ಯವ ದೇವರು ರೂಪಿಸ್ತಾ ಇದ್ದಾನೆ, ತೊಂದರೆಗಳ ದೇವರು ರೂಪಿಸ್ತಾ ಇದ್ದಾನೆ, ಸಮಸ್ಯೆಗಳ ದೇವರು ರೂಪಿಸ್ತಾ ಇದ್ದಾರೆ. ಡೋಂಟ್ ಗಿವ್ ಅಪ್. ದೇವರಿಗೆ ಹೇಳು, ನಾನು ನಿನ್ನ ಕೈಗಳನ್ನು ಸೇರಿ ಮಾಡಿಸ್ಕೊ, ನನ್ನನ್ನು ನಿನಗೆ ಎಷ್ಟು ಬಂದಾಗ ರೂಪಿಸ್ಕೊ, ನಾನು ನಿನ್ನ ಕೈಗಳನ್ನು ಸೇರಿ ಮಾಡು. ಐ ಆಮ್ ಎ ಕ್ಲೇ ಇನ್ ಯುವರ್ ಹ್ಯಾಂಡ್ ಲಾರ್ಡ್, ಶೇಪ್ ಮೀ ಅಕಾರ್ಡಿಂಗ್ ಟು ಯುವರ್ ಇಮೇಜ್. ನೀನ್ ಏನ್ ಯೋಚಿಸ್ತಾ ಇದೆಯೋ, ನೀನ್ ಯಾವ ಇಮೇಜ್ ನಾನು ಇರ್ಬೇಕಂತಿದೆಯೋ ಹಾಗೆ ನನ್ನನ್ನು ಬದಲಾಯಿಸಿ ರೂಪಿಸು. ಯಾವನಸ್ಕರು ಎಲ್ಲರೂ ಪ್ರಾರ್ಥಿಸಬೇಕಾಗಿತ್ತು. ಮೂರನೇದಾಗಿ ಮಡಿಕೆ ಆ ಕುಂಬಾರನು ರೂಪಿಸಿದ ಮೇಲೆ ಒಣಗಿಸಕ್ಕಿರ್ತಾನಂತೆ. ಇದು ಬಹಳ ಕಷ್ಟ, ಒಣಗಿಸಕ್ಕಿರ್ಬೇಕು. ಒಣಗೆ ಬಿಸಿಲಿಗೆ ಬಂದು ಒಣಗಬೇಕು. ಮಡಿಕೆ ಬಹಳ ತಾಳ್ಮೆ. ಎಷ್ಟು ದಿನ ಸ್ವಾಮಿ ಒಣಗಿಸಲ್ಪಡ್ತಾ ಇದ್ದೇನೆ, ಬಿಸಿಲು ಜಾಸ್ತಿ ಆಗ್ತಾ ಇದೆ, ಕಷ್ಟಕರವಾಗ್ತಾ ಇದೆ ಸ್ವಾಮಿ, ನನಗೆ ತೊಂದರೆ ಆಗ್ತಾ ಇದೆ ಸ್ವಾಮಿ, ನನಗೆ ಉಸಿರು ಕಟ್ಟಿದಾಗ ಆಗ್ತಾ ಇದೆ ಸ್ವಾಮಿ, ನನಗೆ ಮಡಿಕೆ ಬಿಸಿಲಿನಲ್ಲಿ ಏನಾಗಲ್ಪಡಬೇಕು, ಬಿಸಿಲಿನಲ್ಲಿ ಇಟ್ಟು ಒಣಗಿಸಲ್ಪಡ್ಬೇಕಂತೆ. ಮೂರನೇ ಪ್ರೋಸೆಸ್ ಡ್ರೈ ಆಗ್ಬೇಕು. ನೀರು ಎಲ್ಲ ಬಿರುಕು ಬಿಟ್ಟಿದೆ. ಯಾಕೆ ಒಣಗಿಸಲ್ಪಡ್ಬೇಕು ಅಂತಂದ್ರೆ ಬಿರುಕು ತಿರುಗಿ ಬರಬಾರ್ದು. ತಿರುಗಿ ಒಲೆ ಮೇಲೆ ಅನ್ನ ಮಾಡುವಾಗ ನೀರು ಸೋರ್ಬಾರ್ದು. ಎಷ್ಟು ಜನರು ಮಡಿಕೆಯಲ್ಲಿ ಊಟ ಮಾಡಿದ್ದೀರಿ? ಮಡಿಕೆಯಲ್ಲಿ ಅಡುಗೆ ಮಾಡಿ ಊಟ ಮಾಡಿದ್ದೀರಾ? ಮಡಿಕೆಯಲ್ಲಿ ನಾವು ತಿಂದಿದ್ದೀವಿ.
ನಾನು ತಿಂದಿದ್ದೆ ಮಡಿಕೆ. ಅಂದ್ರೆ ಆಗಿನ ಕಾಲಘಟ್ಟಗಳಲ್ಲಿ ಮಡಿಕೆಗಳನ್ನ ಜೋಡಿಸ್ಬಿಡೋರು. ಸಾಂಬಾರ್ಗೊಂದು ಮಡಿಕೆ, ಅನ್ನಕ್ಕೊಂದು ಮಡಿಕೆ, ಮುದ್ದೆಗೊಂದು ಮಡಿಕೆ. ಆ ಮಡಿಕೆಯಲ್ಲಿರುವಾಗ ಒಂದು ಸನ್ನಿವೇಶವನ್ನು ಹೇಳ್ತೇನೆ, ಜಸ್ಟ್ ಒಂದು ಫಾರ್ ಎ ಫನ್. ನಾನು ಚಿಕ್ಕ ಹುಡುಗ ಅಂದ್ರೆ ನನಗೆ ಚಿಕ್ಕ ಪ್ರಾಯ. ಮಡಿಕೆಯಲ್ಲಿ ಒಲೆ ಮೇಲೆ ಏನೋ ಇಟ್ಟು ಹೋಗಿದ್ದ. ನನಗೆ ಇನ್ನೊಬ್ಬ ಅಣ್ಣ ಇದ್ದಾನೆ. ಅವನೇನ್ ಮಾಡ್ದ, ಏನೋ ತಿನ್ಬೇಕಂತ ಬಂದ. ನಾನು ಅದೇ ಸಮಯಕ್ಕೆ ಆ ಒಲೆ ಮುಂದೆ ಹೋದೆ. ಪೈಪನ್ನ ಚೆನ್ನಾಗಿ ಕಾಯಿಸಿ ಕಾಲ ಮೇಲೆ ಬರೆಯಿತು. ನನಗಿಂತ ಮುಂಚೆ ನೀನ್ ತಿಂತಾ ಇದೀಯ ಅಂತ. ಮಡಿಕೆನೂ ಹೊಡೆದಾಯ್ತು, ನಾನು ಕಾಲು ಸುಟ್ಟು. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಇದು ನನಗೆ ಮಾರ್ಕಿದೆ, ಬಲಗಡೆ ನನಗೆ ಇನ್ನೂ ಮಾರ್ಕಿದೆ. ಅದು ಎಷ್ಟು ಉದ್ದ ಗಾಯ ಆಯ್ತು ಅಂತಂದ್ರೆ ಬಹಳ ಇಷ್ಟು ಉದ್ದ ಗಾಯ ಆಯ್ತು. ಕುಟ್ಕೊಂಡು ನಡಿಬೇಕಾಯ್ತು ಸುಮಾರು ದಿನ. ಆ ಮಡಿಕೆ ಒಡೆದೋದ್ಮೇಲೆ, ಆ ಮಡಿಕೆಯ ಸೀಲ್ ಆದ್ಮೇಲೆ ಅಡಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ನೀನು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಅಪ್ರಯೋಜಕನಾಗಬಾರದು. ನೀನು ಅಪ್ರಯೋಜಕರಾಗಬಾರದು. ನಿನ್ನಿಂದ ಯಾರಿಗೂ ತೊಂದರೆ ಆಗಬಾರದು ಅನ್ನುವಂಥ ದೇವರ ಅತ್ಯುತ್ತಮ ದೂರದ ಉದ್ದೇಶದಿಂದ, ದೂರದ ಜ್ಞಾನದಿಂದ ಅದು ಸೇರಿಗೆ ಬಿಡಬಾರದು ಅಂತ ಹೇಳಿ, ಯಾವುದೇ ರೀತಿಯ ಮಡಿಕೆ ಕೆಟ್ಟೋಗ್ಬಾರ್ದು ಅಂತ ಹೇಳಿ ಸುಮಾರು ದಿನಗಳು ಒಣಗಿಸ್ಲಿಕ್ಕೆ ಬಿಡ್ತಾರೆ. ಒಣಗಬೇಕು, ನೀರೆಲ್ಲ ಹೋಗ್ಬೇಕು, ಅವೆಲ್ಲೂ ಕೂಡ ಕ್ರ್ಯಾಕ್ ಬರಬಾರ್ದು. ಆದುದರಿಂದ ಒಣಗಿಸಿ. ನೀನು ಕೂಡ ಕಾಯ್ತಾ ಇದೀಯಾ? ಆಶೀರ್ವಾದಕ್ಕಾಗಿ ಕಾಯ್ತಾ ಇದೀಯಾ? ಮಕ್ಕಳ ಮದುವೆಗಾಗಿ ಕಾಯ್ತಾ ಇದೀಯಾ? ಅದ್ಭುತಕ್ಕಾಗಿ ಕಾಯ್ತಾ ಇದೀಯಾ? ಏನೋ ಒಂದು ಆಶೀರ್ವಾದಕ್ಕಾಗಿ ಕಾಯ್ತಾ ಇದೀಯಾ? ಏನೋ ನಡಿಬೇಕನ್ಕೊಂಡೆ ನಡೀತಿಲ್ಲ ಕಾಯ್ತಾ ಇದೀಯಾ? ಮನೆ ಕಟ್ಟಬೇಕನ್ಕೊಂಡೆ ಕಟ್ಲಿಕ್ಕೆ ಆಗ್ತಾ ಇಲ್ಲ ಕಾಯ್ತಾ ಇದೀಯಾ? ವಾಗ್ದಾನ ನೆರವೇರ್ತಲ್ಲ ಕಾಯ್ತಾ ಇದೀಯಾ? ಗಂಡ ಸರಿ ಹೋಗ್ಬೇಕನ್ಕೊಂಡೆ ಸರಿ ಹೋಗ್ತಾ ಇಲ್ಲ ಕಾಯ್ತಾ ಇದೀಯಾ? ಹೆಂಡತಿ ಸರಿ ಹೋಗ್ಲಿಲ್ಲ ಸರಿ ಹೋಗ್ತಲ್ಲ ಅಂತ ಕಾಯ್ತಾ ಇದೀಯಾ? ನಿನ್ ಜೀವಿತದಲ್ಲಿ ಯಾವುದಕ್ಕಾಗಿ ಕಾಯ್ತಾ ಇದೀಯಾ? ಫಾರ್ ವಾಟ್ ಪರ್ಪಸ್ ಯು ಆರ್ ವೇಟಿಂಗ್? ಯಾವ ಉದ್ದೇಶಕ್ಕಾಗಿ ಕಾಯ್ತಾ ಇದೆ? ಭಯ ಪಡಬೇಡ. ನಿನ್ನ ಜೀವಿತದಲ್ಲಿ ಉತ್ತಮ ಉದ್ದೇಶಗಳು ನೆರವೇರುವಂತ ಕಾಲಗಟ್ಟಲೆ ಬರ್ತದೆ. ಅದ್ಭುತಗಳು ನಡೆಯುವಂತ ಕಾಲಗಟ್ಟಲೆ ಬರ್ತದೆ. ನೀನು ಕಾಯುವುದರಲ್ಲಿ ಆಶೀರ್ವಾದ ಇದೆ. ಪ್ರಿಯ ದೇವರ ಮಕ್ಕಳೇ, ಪ್ರಿಯ ದೇವರ ಜನರೇ, ನಾವು 1 ಪೇತ್ರ 5ನೇ ಅಧ್ಯಾಯ 10ನೇ ವಚನದಲ್ಲಿ ಬಂದಿರುವ ಪ್ರಕಾರ, ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನ ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸ್ತಾನೆ. ನಿನ್ನನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸ್ತಾನೆ. ವೇಟ್ ಫಾರ್ ಗಾಡ್ಸ್ ವರ್ಕ್. ದೇವರ ಕೆಲಸಕ್ಕಾಗಿ ಕಾದಿರು. ಕರ್ತನು ನಿನ್ನನ್ನು ಕಾಯಿ ಎಂಬುದಾಗಿ ಅಂತ ಇದ್ದಾನ. ಆರೋಗ್ಯದ ವಿಷಯದಲ್ಲಿ ಕಾಯಿ ಅಂತ ಇದ್ದಾನ. ಮನೆ ಕಟ್ಟದ ವಿಷಯದಲ್ಲಿ ಕಾಯಿ ಅಂತ ಇದ್ದಾನ. ಮಕ್ಕಳ ಭವಿಷ್ಯದ ವಿಷಯದಲ್ಲಿ ಕಾಯಿ ಅಂತ ಇದ್ದಾನ. ಗಂಡನ ವಿಷಯದಲ್ಲಿ ಕಾಯಿ ಅಂತ ಇದ್ದಾನ. ವೇಟ್, ಡೋಂಟ್ ಹರಿ. ಕರ್ತನಿಗೆ ಖಂಡಿತವಾಗಲು ಆಶೀರ್ವದಿಸ್ತಾನೆ, ಅದ್ಭುತವಾಗಿ ನಡೆಸ್ತಾನೆ. The fourth process is trimming and finish. ಒಣಗಿಸಿದೆಲ್ಲ ಆದ್ಮೇಲೆ ತಿರುಗಿ ಅವ್ನು ಏನ್ ಮಾಡ್ಬೇಕು? ಅದಕ್ಕೆ ಅದನ್ನ ಫಿನಿಶ್ ಮಾಡ್ಬೇಕಲ್ವಾ? ಅದಕ್ಕೆ ಟ್ರಿಮ್ ಮಾಡ್ಬೇಕು. ಟ್ರಿಮ್ ಅಂದ್ರೆ ಏನು? ಜಾಸ್ತಿ ಕೂದಲು ಬೆಳೆದಿದ್ರೆ ಇಷ್ಟೆಲ್ಲಾ ಪ್ರೋಸೆಸ್ ಆದ್ಮೇಲೆ ನಾವ್ ಯಾರು ಬದಲಾಗಿರ್ತೀವೋ ಇಲ್ಲ. ದೇವರು ಟ್ರಿಮ್ ಮಾಡ್ತಾರಂತೆ. ಅಂದ್ರೆ ಮಡಿಕೆ ತಗೊಂಡು ಸೂಕ್ಷ್ಮ ಗಮನಿಸ್ತಾನೆ. ಎಲ್ಲಾದ್ರೂ ಎಕ್ಸ್ಟ್ರಾ ಮಣ್ಣು ಬಂದಿದ್ಯಾ ಅದನ್ನ ತೆಗಿತಾನೆ. ಎಕ್ಸ್ಟ್ರಾ ಎಡ್ಜ್ ಏನಾದ್ರೂ ಬಂದಿದ್ಯಾ ಆ ಎಡ್ಜನ್ನು ತೆಗಿತಾನೆ. ದೇವರು ಅದೇ ರೀತಿಯಾಗಿ ನೀನು ಒಂದು ವೇಳೆ ಕಾದ ಮೇಲೆ ಇನ್ನೂ ಏನೋ ನಿನ್ನ ಜೀವಿತದಲ್ಲಿ ಎಕ್ಸ್ಟ್ರಾ ಇದೆ. ಯಾವ್ದಿದೆ? ಎಕ್ಸ್ಟ್ರಾ. ಕೆಲವು ಸಾರಿ ಅಂತೀವಲ್ಲ, ಎಕ್ಸ್ಟ್ರಾ ಮಾಡಬೇಡ. ಏನ್ ಮಾಡಬೇಡ? ಎಕ್ಸ್ಟ್ರಾ ಮಾಡಬೇಡ. ಎಕ್ಸ್ಟ್ರಾ ಏನೋ ಬೆಳ್ಕೊಂಡಿರುತ್ತೆ ನಮ್ಮ ಜೀವಿತದಲ್ಲಿ. ಯಾವ್ದೋ ಎಕ್ಸ್ಟ್ರಾ, ಆ ಎಕ್ಸ್ಟ್ರಾ ಯಾವ್ದಿದೆಯಲ್ಲ ಅದನ್ನ ತೆಗಿಲಿಕ್ಕೆ ದೇವರು ಬಯಸ್ತಾನೆ. ನೋಡಿ, ಒಂದು ಮಡಿಕೆ ಆಗ್ಬೇಕಂದ್ರೆ ಎಷ್ಟು ಪ್ರೋಸೆಸ್ ಇದೆಯಲ್ಲ. ಎಲ್ಲೋ ಒಂದ್ ಕಡೆ ಕೊಚ್ಕೊಳ್ಳುವಂತ ಸ್ವಭಾವ ಇರ್ಬೋದು. ದೇವರ ಆಶೀರ್ವಾದ ಕೊಟ್ಟ ಮೇಲೆ ಅಹಂಕಾರ ಪಡ್ತಾ ಇರ್ತೀವಿ, ಅಥವಾ ಕೊಚ್ಕೊಳ್ತಾ ಇರ್ತೀವಿ, ಅಥವಾ ಹೆಚ್ಚಿಸ್ಕೊಳ್ತಾ ಇರ್ತೀವಿ. ಆ ಹೆಚ್ಚಿಸ್ಕೊಳ್ಳೋದನ್ನ ತೆಗೆಯುವುದಕ್ಕೆ ದೇವರು ಕೆಲವು ಕಷ್ಟಗಳನ್ನು ಕೊಡ್ತಾನೆ, ಕೆಲವು ಸಮಸ್ಯೆಗಳನ್ನು ಕೊಡ್ತಾನೆ. ಆರೋಗ್ಯದಲ್ಲಿ ಸೂಪರ್ ಗಟ್ಟಿಯಾಗಿದ್ದೀನಿ, ಸಣ್ಣದೊಂದು ಆಗ್ತಾ ಇದ್ದೀನಿ. ಆ ಎಕ್ಸ್ಟ್ರಾ ಯಾವುದು ನಿನ್ನ ಜೀವಿತದಲ್ಲಿ ಇರೋದು? ವಾಟ್ ಇಸ್ ದಟ್ ಎಕ್ಸ್ಟ್ರಾ? ಎಕ್ಸ್ಟ್ರಾ ಬಂದಿರೋ ಕೊಬ್ಬನ್ನು ದೇವರು ಕಟ್ ಮಾಡ್ತಾರೆ.
ಎಕ್ಸ್ಟ್ರಾ ಬಂದಿರೋ ದ್ರಾಕ್ಷಿ ಬಳ್ಳಿ ಒಳಗಡೆ ಎಕ್ಸ್ಟ್ರಾ ಯಾವ್ದಾದ್ರು ಬಂದಿದ್ರೆ ಏನ್ ಮಾಡ್ತಾರೆ ಹೇಳಿ? ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಏನು ಎಕ್ಸ್ಟ್ರಾ? ಪಕ್ಕದಲ್ಲಿರೋರು ಕೇಳ್ರಿ, ಏನು ಎಕ್ಸ್ಟ್ರಾ ಇದೆಯೋ ದೇವರು ಟ್ರಿಮ್ ಮಾಡ್ತಾನೆ ಅಂದ್ರೆ ಅದನ್ನೆಲ್ಲ ನೋಡಿ ನೋಡಿ ತೆಗೆದಾಕ್ತಾನೆ ಆಚೆ ಅಂತ. ಶಕ್ತಿ ಅಂತ ಓಡ್ತಾ ಇರ್ತೀವಿ, ಒಂದ್ ಸಣ್ಣ ಕಾಲು ನೋವು ಬಂದ್ರೆ ದಟ್ ಈಸ್ ಗಾಡ್ಸ್ ವರ್ಕ್. ಎಲ್ಲೋ ಹೆಚ್ಚಳ ಪಡ್ತಾ ಇದೀಯಾ, ಆ ಎಕ್ಸ್ಟ್ರಾ ದೇವರು ತೆಗೆದಾಕಿ ನೀನು ಅದ್ಭುತವಾಗಿ ರೂಪಿಸ್ತಾನೆ. ಅಂತ ಅದ್ಭುತವಾದ ದೇವರು. ಎಕ್ಸ್ಟ್ರಾ ಯಾವ್ದು ಸಹೋದರ? ಬೀಡಿ ಹೊಡಿತಾ ಇದೆಯಾ? ಇನ್ನು ಕಫ ಅಹೋ 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 ಬೀಡಿ ಬಿಡು, ಕಫ ಹೋಯ್ತು. ಎಲ್ಲೋ ಗುಳ್ಳೆ ಆಗಿರುತ್ತೆ, ಎಲ್ಲಕ್ಕೆ ಆಗ್ತಾ ಇದೆಯಾ? ದೇವ್ರು ಹೇಳ್ತಾರೆ ಗುಳ್ಳೆ ಕೊಟ್ಟು ಬಿಡು ಅಂತಾರೆ, ಬಿಡ್ಬೇಕು. Which is extra, God will trim that extra things in our life. ಯಾವುದು ಎಕ್ಸ್ಟ್ರಾ ಸಹೋದರಿ? ಆ ಎಕ್ಸ್ಟ್ರಾವನ್ನ ದೇವರು ತೆಗೆದಾಕಿ ನೀನು ಅದ್ಭುತವಾದ ಪಾತ್ರೆಯಾಗಿ ಮಾರ್ಪಡಿಸ್ತಾರೆ. ಯಾಕೆ ಕೆಲವು ಸಾರಿ ಗದರಿಸಲಿಕ್ಕೆ ಬರುತ್ತೆ? ಯಾಕೆ ಕೆಲವು ಸಾರಿ ಗದರಿಸ್ತಾರೆ ಅಪ್ಪ? ಯಾಕೆ ಕೆಲವು ಸಾರಿ ಗದರಿಸ್ತಾರೆ ಅಂದ್ರೆ ನೀನು ಎಕ್ಸ್ಟ್ರಾ ಯಾವ್ದು ಬೆಳ್ಕೊಂಡಿದ್ಯಾ? ಆ ಎಕ್ಸ್ಟ್ರಾ ತೆಗೆದಾಕಿದ್ರೆ ಗದರಿಕೆ ಇರಲ್ಲ, ಬಯಸ್ಕೊಳ್ಳುವಿಕೆ ಇರಲ್ಲ. ಎಕ್ಸ್ಟ್ರಾ ಇರುವಂತದ್ದನ್ನ ದೇವರು ತೆಗೆದ. ದ ನಾಲ್ಕನೇ ಪ್ರೋಸೆಸ್, ಬಿಕಾಸ್ God refines us, removing rough edges, shaping our character and making us beautiful vessels. ಅದ್ಭುತವಾದಂತ ಪಾತ್ರೆಯಾಗಿ ನಮ್ಮನ್ನು ಮಾರ್ಪಡಿಸ್ತಾರೆ. ಸಾಮಾನ್ಯವಾಗಿ ದೇವರನ್ನ ಸೃಷ್ಟಿ ಮಾಡುವಾಗ ಪ್ರಶಾಂತಿಗೆ ತಲೆ ಮೇಲೆ ಕಣ್ಣಿಟ್ಟಿದ್ರೆ ಹೇಗಿರ್ತಾ ಇದ್ರೆ ಅವ್ರ ಮನೆಗೆ ಸೇರಿಸ್ಕೊಳ್ತಾ ಇದ್ರ ಮನೆಗೆ. ಪ್ರಶಾಂತನಿಗೆ ಇಲ್ಲಿ ಏನಾದ್ರು ಕೊಬ್ಬಿ ಇಲ್ಲಿ ಕಿವಿ ಇಲ್ಲಿದ್ದಿದ್ರೆ ಎರಡು ಕಿವಿ ಈ ಕಡೆ ಹೆಂಗಿರ್ತಾ ಇತ್ತು? ಅವನ ಶೇಪಿಂಗ್ ಇರ್ತಾ ಇತ್ತು, ಚೆನ್ನಾಗಿರ್ತಾ ಇತ್ತ? ದೇವರು ಯಾವ ಕಾರ್ಯ ಎಲ್ಲೆಲ್ಲಿರಬೇಕು, ಹೇಗೆ ಇರಬೇಕಂತ ದೇವ್ರಿಗೆ ಗೊತ್ತು. ಅದೇ ರೀತಿ ದೇವರು ನಿನ್ನನ್ನು ರೂಪಿಸ್ತಾನೆ. The fourth thing, the fifth thing is ಬಿಸ್ಟ್ ಫೈರಿಂಗ್ ಅಂತ. ಫಸ್ಟ್ ಫೈರ್ ಇದು. ಇದೆಲ್ಲ ತೆಗೆದಾಕಿದ ಮೇಲೆ ಈ ಮಡಿಕೆ ಏನ್ ಮಾಡ್ಬೇಕು? ಬೆಂಕಿಯಲ್ಲಿ ಹಾಕ್ತಾನೆ. ಎಷ್ಟು ಜನ ಮಡಿಕೆ ಮಾಡೋದು ನೋಡಿದೀನಿ? ನಾನು ನೋಡಿದ್ದೀನಿ. ನಾನು ಆಟ ಆಡಿದ್ದೀನಿ, ಅಲ್ಲಿ ನೋಡಿದ್ದೀನಿ. ಎಲ್ಲಿ ಅಂತಂದ್ರೆ ಇಲ್ಲಿ ಚಿಕ್ಕನಹಳ್ಳಿ ಅಂತ ಬರುತ್ತೆ, ಬಂಡಕೊಡಗಿನಹಳ್ಳಿ ಹತ್ರ ಚಿಕ್ಕನಹಳ್ಳಿ ಅಂತ ಬರುತ್ತೆ. ಅಲ್ಲಿ ಒಂದು ತಾತಪ್ಪ ಮೇಲೆ ಇದಾರಲ್ಲ, ಆ ರೀತಿಯಾಗಿ ಬೆಂಕಿಯಾಗಿ ಸುಡೋರು ನಾವು ನೋಡಿದ್ದೀನಿ. ಅದನ್ನ ಎಷ್ಟು ಮಟ್ಟಿಗೆ ಸುಡ್ತಾರೆ ಅಂತಂದ್ರೆ ಅದು ಗಟ್ಟಿ ಆಗ್ಬೇಕು, ಮತ್ತೆ ಅದ್ಭುತವಾಗಿ, ಮತ್ತೆ ಅದು ಯಾವುದೇ ರೀತಿ ಸೋಲುವಿಕೆ ಆಗಬಾರ್ದು, ಬೆಂಕಿಗೆ ಹೋಗ್ಬೇಕು. The fifth process is the ಬಿಸ್ಟ್ ಫೈರಿಂಗ್ ಅಂತಂದ್ರೆ ಅದು ಬೆಂಕಿಗೆ ಹಾಕ್ಬೇಕಮ್ಮ. ನಿನ್ನ ನಂಬಿಕೆ ಬೆಂಕಿಯೊಬ್ಬ ಅದರಲ್ಲಿ ಶೋಧಿಸಲ್ಪಡ್ತದೆ, ನಿನ್ನ ಆತ್ಮಿಕತ್ವ ಬೆಂಕಿಯಲ್ಲಿ ಹಾಕಲ್ಪಡ್ತದೆ, ನಿನ್ನ ದೈವಿಕ ಭಕ್ತಿ ಬೆಂಕಿಗೆ ಹಾಕಲ್ಪಡ್ತದೆ. ಆಗಲೇ ಬೆಂಕಿಯಲ್ಲಿ ಯಾವುದು ಹೋಗಿ ವಾಪಸ್ ಬರುತ್ತೋ ಅದು ನಿಜವಾಗ್ಲೂ ಉಪಯೋಗ ಮಾಡುತ್ತೆ. ಬೆಂಕಿಯಲ್ಲಿ ಆಗ ಹೋಗ್ತದೆ. ಎಷ್ಟು ಜನರು ಬೆಂಕಿಯಲ್ಲಿ ಆಗ ಹೋಗ್ತಾ ಇದ್ದಾರೆ? ಬೆಂಕಿ ಅಂತ ಕಷ್ಟಗಳು, ಉರಿ ಸುಡುವಂತ ಕಷ್ಟ. ನೀನು ಉತ್ತಮವಾದ ಆಶೀರ್ವಾದವನ್ನು ಅನುಭವಿಸ್ತೀಯ, ಉತ್ತಮವಾದ ಭವಿಷ್ಯವನ್ನು ಕಾಣ್ತೀಯ, ಅತಿಶಯವಾದ ಆಶೀರ್ವಾದವನ್ನು ಕಾಣ್ತೀಯ. ಐದನೇದಾಗಿ ಬೆಂಕಿಗೆ ಹಾಕಲ್ಪಡ್ಬೇಕಂತೆ ಸ್ಲೋ ಆಗಿ. ಯಾಕಂದ್ರೆ ಅವಾಗನೇ ಒಣಗಿರುತ್ತೆ ಅದು, ಅದನ್ನ ಹೆಂಗಂದ್ರೆ ಹಾಕಂಗಿಲ್ಲ. ಸ್ಲೋ ಆಗಿ ಬೆಂಕಿ ಉರಿಬೇಕು. ಬೆಂಕಿ ಉರಿದು ಅದು ಗಟ್ಟಿ ಆಗ್ಬೇಕು. ಮಡಕೆ ಬಣ್ಣ ತೆಗೆದುತ್ತೆ, ಆಗ ಒಂದು ಶೇಪ್ ಬಂದ್ಬಿಡುತ್ತೆ. ಆಗ ಎಲ್ಲೋ ಅಪ್ಪುದೋಕೆ ಇರಲ್ಲ, ಕ್ಲೀನ್ ಆಗಿ ಶೇಪ್ ಮಾಡ್ತಾರೆ. ಬೆಂಕಿಯಲ್ಲಿ ಹಾಕಲ್ಪಟ್ಟಿದೆಯಾ? ಭಯ ಪಡಬೇಡ. ನಂಬಿಕೆ ಬೆಂಕಿಯಲ್ಲಿ ಹಾಕಲ್ಪಟ್ಟಿದೆಯಾ? ಭಯ ಪಡಬೇಡ. ನಿನ್ನ ಜೀವಿತವನ್ನ ಕರ್ತನು ಅದ್ಭುತವಾಗಿ ಆಶೀರ್ವದಿಸ್ತಾರೆ. ಆರನೇದಾಗಿ ಗ್ಲೇಸಿಂಗ್ ಅಂತ ಕರಿತೀವಿ. ಗ್ಲೇಸಿಂಗ್ ಅಂತಂದ್ರೆ ಎ ಕೋಟಿಂಗ್ ಇಸ್ ಅಪ್ಲೈಡ್ ಫಾರ್ ಬ್ಯೂಟಿ ಅಂಡ್ ವಾಟರ್ ಪ್ರೂಫಿಂಗ್. ಅದಕ್ಕೆ ಒಂದು ಏನ್ ಮಾಡ್ತಾರೆ ಕೆಲವರು, ವಾಟರ್ ಪ್ರೂಫ್ ಮಾಡ್ತಾರೆ. ವಾಟರ್ ಪ್ರೂಫ್ ಮತ್ತೆ ಒಂದು ಚೆನ್ನಾಗಿ ಕಾಣಿಸೋದಕ್ಕೆ ಕಲರಿಂಗ್ ಎಲ್ಲ ಮಾಡ್ತಾರೆ. ಏನ್ ಮಾಡ್ತಾರೆ?
ಚೆನ್ನಾಗಿ ಕಾಣಿಸ್ಬೇಕಂತ. ದೇವರು ಬೆಂಕಿಯಲ್ಲಿ ಆದ್ಮೇಲೆ ಬೆಂಕಿ ತೆಗೆದುಕೊಂಡು ದೇವರು ತನ್ನ ಕೃಪಾತಿಶಯದಿಂದ, ತನ್ನ ದಯೆಯಿಂದ, ತನ್ನ ಆಶೀರ್ವಾದದಿಂದ ನಿನ್ನನ್ನು ಸುರಿಸಿ ನಿನಗೆ ಲೇಪನ ಮಾಡ್ತಾರ. ಅಂದ್ರೆ ಅರ್ಥ ಏನು ಗೊತ್ತಾ? ಒಳ್ಳೆ ಗುಣ, ಒಳ್ಳೆ ನಡತೆ, ಒಳ್ಳೆ ಆಲೋಚನೆ, ಒಳ್ಳೆಯತನಕ್ಕೆ ಪರಿವರ್ತಿಸ್ತಾರೆ ದೇವರು ನಿನ್ನ. ತನ್ನ ಯಾವ ರೀತಿ ಆ ಓದಿಕೆಯನ್ನ ಓದಿಸ್ತಾರೋ, ಲೇಪನವನ್ನು ಮಾಡ್ತಾರೋ, ಕ್ರಿಸ್ತನು ನಿನ್ನೊಳಗೆ ಪೂರ್ಣ ಇಳಿದು ಬಂದು ಕ್ರಿಸ್ತನ ತಾನು ಪ್ರಕಾಶವಾಗ್ತಿರ್ತಾರೆ. ದೇವರ ವಾಕ್ಯದಲ್ಲಿ ಬಂದಿದೆ, ಕ್ರಿಸ್ತ ಯೇಸುವನ್ನ ಧರಿಸಿಕೊಂಡ್ರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬಂದಿದೆ. ಯಾವಾಗ ಆ ಮಡಿಕೆ ಲೇಪನವಾಗುತ್ತೋ ನೋಡೋದಕ್ಕೆ ಸುಂದರವಾಗಿ ಕಾಣಿಸುತ್ತೆ, ನೋಡೋದಕ್ಕೆ ಬಹಳ ಚೆನ್ನಾಗಿ ಕಾಣಿಸುತ್ತೆ. ಅದೇ ರೀತಿ ದೇವರು ನಿನ್ನ ತನ್ನ ಮಹಿಮೆಯಿಂದ ತುಂಬಿಸ್ತಾರೆ, ತನ್ನ ಪ್ರಸನ್ನತೆ ತುಂಬಿಸ್ತಾರೆ, ತನ್ನಿಂದಲೇ ನಿಮ್ಮನ್ನ ಹೊದಿಸಿ ಲೇಪನಗೊಳಿಸ್ತಾರೆ. ಬಹಳ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ನಿನ್ ಲೈಫ್ ಯಾವಾಗ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ? ನಿನ್ ಜೀವಿತದ ದುರ್ಗುಣಗಳಿಂದ ಇದ್ದಾಗಲ್ಲ, ಕೆಟ್ಟ ಸ್ವಭಾವಗಳಿದ್ದಾಗಲ್ಲ, ಕೆಟ್ಟ ಸಂಗತಿಗಳಿದ್ದಾಗಲ್ಲ, ಬಡತನ ಇದ್ದಾಗಲ್ಲ, ಕ್ರಿಸ್ತನು ನಿನ್ನೊಳಗೆ ಸೇರಿಸಲ್ಪಟ್ಟು ಆತನು ಮಹಿಮೆ ಉಂಟಾಗ್ತಾನಲ್ಲ, ಎಲ್ಲಾ ಪ್ರಕೃತಿಯಲ್ಲಿ ನಡೆಸ್ತಾರಲ್ಲ, ಆಗ ನಿನ್ ಜೀವಿತ ಆಶೀರ್ವದಿಸಲ್ಪಟ್ಟ. ಗ್ಲೇಜಿಂಗ್ ಅಂತಂದ್ರೆ ಲೇಪನ ಕೊಡುವಂಥದ್ದು. ಅಲ್ಲ, ದೇವರು ತನ್ನ ಮಹಿಮೆಯಿಂದ, ತನ್ನ ವಾಕ್ಯದಿಂದ ಮಾರ್ಪಡಿಸ್ತಾ ಆತ ನಿನಗೆ ಒಂದು ರೂಪುರೇಷೆಯನ್ನು ಕೊಡ್ತಾನೆ, ಹೊಳೆಯುವಂತ ಮಾಡ್ತಾನೆ. ಆತನನ್ನ ದೃಷ್ಟಿಸಿದವರ ಮುಖವು ಏನಾಗುತ್ತೆ? ಪ್ರಕಾಶಗೊಳ್ತದಂತೆ, ಪ್ರಕಾಶಮಾನವಾಗ್ತದೆ. ನಿನ್ನ ಜೀವಿತ ಪ್ರಕಾಶಮಾನವಾಗಿ ದೇವರು ಮಾರ್ಪಡಿಸ್ತಾರೆ, ಅನೇಕರಿಗೆ ಪ್ರಕಾಶಮಾನವಾಗಿ ಮಾರ್ಪಡಿಸ್ತಾರೆ, ಆಶೀರ್ವಾದವಾಗಿ ಮಾರ್ಪಡಿಸ್ತಾರೆ. ಅದಾದ್ಮೇಲೆ 7ನೇದಾಗಿ ಗ್ಲೇಸ್ ಫೈರ್. ಆ ಗ್ಲೇಸ್ ಎಲ್ಲ ಆದ್ಮೇಲೆ, ಆ ಲೇಪನ ಹಾಕಿದ್ಮೇಲೆ, ಆ ಕಲರಿಂಗ್ ಎಲ್ಲ ಆದ್ಮೇಲೆ, ಅದಾದ್ಮೇಲೆ ಏನ್ ಮಾಡ್ತಾರೆ? 7th ಪಾಯಿಂಟ್ ಏನ್ ಮಾಡ್ತಾರೆ ಅಂದ್ರೆ, ತಿರುಗಿ ಬೆಂಕಿಗೆ ಹಾಕ್ತಾರೆ. ನೀನ್ ಪೂರ್ಣ ರೆಡಿ ಆಗುವವರೆಗೂ ಬೆಂಕಿಗೆ ಹಾಕ್ಬಿಡ್ತಾರೆ ದೇವರು. ಮಡಿಕೆ ಮಾಡಲಿಕ್ಕೆ, ಪೂರ್ಣ ಮಡಿಕೆ ಆಗ್ಲಿಕ್ಕೆ ಬೆಂಕಿಗೆ ಹೋಗ್ಬೇಕು. ಮತ್ತೆ ತಿರುಗಿ ದೇವರು ನಿನ್ನ ಜೀವಿತದಲ್ಲಿ deeper refining, so our life reflects His glory. This makes us durable, useful and beautiful in God's kingdom. ಈ ಬೆಂಕಿ ಯಾವುದು ಗೊತ್ತಾ? ತಿರುಗಿ ನೀನು ಸ್ವಾರ್ಥಕ್ಕಾಗಿ ಸತ್ತೋಗ್ತೀನಿ. ನಾನು ನನ್ನ ಜೀವಿತ, ನನ್ನ ಕುಟುಂಬ, ನನ್ನ ಬದುಕು ದೇವರಿಗೋಸ್ಕರ ಏನು ಮಾಡದೇ ಇರುವಂತ ಬದುಕಿನಿಂದ ವಾಪಸ್ಸು ದೇವರು ಕ್ರಿಸ್ತನು, ದೇವರು ಕ್ರಿಸ್ತನು, ದೇವರು ಕ್ರಿಸ್ತನು, ರಾಜು ದೇವರು, ದೇವರ ರಾಜ್ಯ, ದೇವರ ಕಾರ್ಯ, ದೇವರ ಕಾರ್ಯ, ದೇವರ ಕಾರ್ಯ, ದೇವರ ಕಾರ್ಯ. ಈ ಮಟ್ಟಕ್ಕೆ ತಂದು ದೇವರು ನೆಲೆಸ್ತಾರೆ. ಈ ಮಟ್ಟಕ್ಕೆ ಬಂದಿರ್ತಿದೆಯಮ್ಮ ನೀನು? ಇಲ್ಲಾಂದ್ರೆ ಯಾವ ಪ್ರೋಸೆಸ್ ಅಲ್ಲಿ ಇದೆಯಾ ಯೋಚನೆ ಮಾಡಿ. ದೇವರು ಅಂತ ಬಂದ್ರೆ ಫೈನಲ್ ಇನ್ ಲೈಫ್ ಮತ್ತೊಂದು ಯಾವ ಇರಬಾರ್ದು, ಆ ಬೆಂಕಿಗೆ ದೇವರು ನಡೆಸುವಾಗ ನಿನ್ನ ದೇವರ ಮೂಲಕ ದೇವರ ಮಹಿಮೆಯನ್ನು ಬರಬೇಕು, ನಿನ್ನ ದೇವರ ಮೂಲಕ ದೇವರನ್ನೇ ಮಹಿಮೆ ಪಡಿಸಬೇಕು, ನಿನ್ನ ದೇವರ ಮೂಲಕ ದೇವರ ಒಬ್ಬರನ್ನೇ ಮಹಿಮೆ ಪಡಿಸಬೇಕು. 8ನೇದಾಗಿ ಕೂಲಿಂಗ್ ಅಂಡ್ ಫಿನಿಶ್. ಪಾಟ್ ಇಸ್ ಕೂಲ್, ದೆನ್ ರೆಡಿ ಫಾರ್ ಯೂಸ್. ಕೂಲ್, ಶಾಂತ ಪಡಿಸ್ಬೇಕಂದ್ರೆ ಆರ್ಭಟ ಸಾಕು. ಸುಮ್ಮನೆ ಎಷ್ಟು ದಿನ ಆರ್ಭಟ ಮಾಡಿ ಸುಮ್ಮನೆ ಇರೋ ಸಾಕು. ಈಗ ನಾನು ಉಪಯೋಗಿಸ್ಬೇಕಂತಿದ್ದೇನೆ, ನನ್ನ ರಾಜ್ಯಕ್ಕಾಗಿ ಉಪಯೋಗಿಸಬೇಕಾಗಿದ್ದೇನೆ, ನಿನಗೆ ಹೆಚ್ಚಿನ ಆಶೀರ್ವಾದಗಳು ಕೊಡ್ಬೇಕಂತಿದ್ದೇನೆ, ನಿನಗೆ ಹೆಚ್ಚು ಆಶೀರ್ವಾದಗಳು ಕೊಡ್ಬೇಕೆಂಬುದಾಗಿದ್ದೇನೆ, ಹೆಚ್ಚು ಸಮಯ ನಿನ್ನ ಜೀವನ ಅದ್ಭುತಗಳು ಮಾಡ್ಬೇಕೆಂಬುದಾಗಿದ್ದೇನೆ. ಕೊಕೊಕೋಲ ಕೂಲ್ ಅಲ್ಲ, ಮಡಿಕೆ ಕೂಲ್ ಆಗ್ಬೇಕು. ಅದೇ ಫೈನಲ್. ಯಾವಾಗ ಎಲ್ಲ ಬೆಂಕಿಯಿಂದ ಆಚೆ ಬಂದು ಕೂಲ್ ಆಗುತ್ತೋ ಉಪಯೋಗಕ್ಕೆ ಬರುತ್ತೆ. ಆಗ ದೇವರು ಆಶೀರ್ವಾದವನ್ನು ಸುರಿಸ್ತಾನೆ, ಆಗ ದೇವರು ಅತಿಶಯಗಳನ್ನು ಸುರಿಸ್ತಾನೆ, ಆಗ ದೇವರು ಶ್ರೇಷ್ಠವಾದದನ್ನು ಸುರಿಸ್ತಾನೆ. ಶ್ರೇಷ್ಠವಾದ ಸಂಗತಿಗಳನ್ನ, ಆರೋಗ್ಯವನ್ನ, ಅದ್ಭುತವನ್ನ, ಮಹತ್ಕಾರಗಳನ್ನ ದೇವರು ಮಾಡ್ತಾನೆ ಇರ್ತಾರೆ. ಆಗ ನೀನು ದೇವರಿಂದ ಪಡೆದು ದೇವರಿಗೆ ವಾಪಸ್ ಕೊಡ್ತೀವಿ. ದೇವರಿಂದ ಪಡೆದು ದೇವರಿಗೆ ವಾಪಸ್. ಇದು ಪ್ರೋಸೆಸ್. ದಿಸ್ ಇಸ್ ದ process in God's hand. The potter, the clay in the potter's hand. The 8th process of potter. ಅವರು ಅದ್ಭುತವಾಗಿ ಜೀವಿತವನ್ನು ನಡೆಸ್ತಾರೆ, ಶೇಪ್ ಮಾಡ್ತಾರೆ, ಆಶೀರ್ವದಿಸ್ತಾರೆ, ಮಧುರವಾದ ಕಾರ್ಯ.
ಇದನ್ನ ಕೇಳಿಸಿಕೊಳ್ಳುವ ವಾಕ್ಯದಂತೆ ನೀನು ಬದುಕನ್ನು ಬದಲಾಯಿಸಿಕೊಂಡು ನೀನು ರೂಪಿಸುವಂತ ಆ ಮಹಿಮೆಯ ದೇವರ ಕೈಗೆ ನೀನು ಜೀವಿತ ಕೊಟ್ಟು ಅದ್ಭುತವಾಗಿ ಜೀವಿಸು, ಆಶೀರ್ವಾದಕರವಾಗಿ ಜೀವಿಸು, ಅತಿಶಯವಾಗಿ ಜೀವಿಸು, ಉನ್ನತವಾಗಿ ಬದುಕು. ಈ ದಿನ ವಾಕ್ಯದಂತೆ ಮನೆಗೆ ಹೋಗಿ ಅದನ್ನ ದೇವರ ಸಮಕ್ಷಮದಲ್ಲಿ ಧ್ಯಾನ ಮಾಡುತ್ತಾ, ದೇವರಿಗೋಸ್ಕರ ಬದುಕುತ್ತಾ, ದೇವರಿಗೋಸ್ಕರ ದೊಡ್ಡ ಕಾರ್ಯಗಳು ಮಾಡುತ್ತಾ, ಮಹಿಮೆಯ ಸಂಗತಿಗಳನ್ನು ಪಡೆದುಕೊಂಡು ದೇವರ ನಾಮವನ್ನು ಮಹಿಮೆಪಡಿಸುತ್ತಾ, ಈ ದೇಹದಲ್ಲಿ ದೇವರ ನಾಮವನ್ನು ಪ್ರಖ್ಯಾತಿಪಡಿಸಿ, ದೇವರ ನಾಮವನ್ನು ಮಹಿಮೆಪಡಿಸಿ, ದೇವರಿಗಾಗಿ ಸಾಕ್ಷಿಯಾಗಿ ಜೀವಿಸುವುದಾಗಿ ಆಶೀರ್ವದಿಸುತ್ತಾ, ದೇವರ ವಾಕ್ಯಗಳನ್ನು ನಿಮ್ಮ ಒಬ್ಬೊಬ್ಬರಿಗೂ ನನ್ನ ಮಹಿಮೆಯನ್ನ ಅದ್ಭುತಗಳನ್ನ ಸುರಿಸಲಿ ಎಂಬುದಾಗಿ ಆಶೀರ್ವದಿಸುತ್ತಾ ನನ್ನ ಈ ಪ್ರಸಂಗವನ್ನು ಮುಗಿಸ್ತೇನೆ. ಗಾಡ್ ಬ್ಲೆಸ್ ಯು.